ಪ್ರಮುಖವಾಗಿ ದೇವಿಯ ಈ ಒಂದು ತಾಯಿಯ ಆಶೀರ್ವಾದವನ್ನು ಪಡೆದು ತಾಯಿಯ ದರ್ಶನವನ್ನು ಪಡೀತಾ ಇರ್ತಕ್ಕಂಥ ನಾಡಿನ ಲಕ್ಷಾಂತರ ಜನತೆ ಹಾಗೂ ಈ ಒಂದು ತಾಯಿಯ ಬಗ್ಗೆ ಇಡೀ ನಾಡಿನ ಜನತೆಗೆ ತಾಯಿಯ ಒಂದು ಶಕ್ತಿಯ ಬಗ್ಗೆ ತಮ್ಮೆಲ್ಲರ ಒಂದು ಮಾಧ್ಯಮದ ಮುಖಾಂತರ ಪ್ರಕೃತಿಯ ನಾಡಿನ ಜನತೆಗೆ ಆಶೀರ್ವಾದವನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದ ಸ್ನೇಹಿತರು ಕಳೆದ 4-5 ದಿವಸಗಳಿಂದ ಇವರೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ನಾಡಿನ ಜನತೆಗೆ ಮತ್ತು ನಮ್ಮ ಮಾಧ್ಯಮದ ಮಿತ್ರರಿಗೆ ಆ ತಾಯಿಯ ಸಂಪೂರ್ಣ ಆಶೀರ್ವಾದ ನಾಡಿನಲ್ಲಿ ನೆಮ್ಮದಿಯ ಬದುಕನ್ನು ಪ್ರತಿ ಕುಟುಂಬಗಳು ಕಾಣಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಲಾಷೆಯನ್ನು. ಅದರ ಜೊತೆಗೆ ಇನ್ನು 3 ದಿನಗಳಲ್ಲಿ ದೀಪಾವಳಿ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡಿದ್ವಿ. ಪ್ರತಿ ಕುಟುಂಬದ ಒಂದು ಬೆಳಕನ್ನು ಭಗವಂತ ಎಲ್ಲರಿಗೂ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದೀಪಾವಳಿಯ ಒಂದು ವಿಶೇಷ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೆ ಪ್ರಥಮವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತಾಯಿಯ ದರ್ಶನದ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಸ್ವಾಮಿಯ ದರ್ಶನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪಕ್ಷದ ನಮ್ಮ ಎಲ್ಲ ಆತ್ಮೀಯ ಶಾಸಕ ಮಿತ್ರಗಳ ಜೊತೆಗೂಡಿ ಸ್ವರೂಪದ ಒಂದು ನಾಯಕತ್ವದಲ್ಲಿ ನಾವೆಲ್ಲರೂ ಇವತ್ತು ದೇವರ ದರ್ಶನವನ್ನು ಪಡೆದಿದ್ದೇವೆ. ಪ್ರಥಮವಾಗಿ ಮತ್ತೊಂದು ನನ್ನ ಅಭಿನಂದನೆ ಜಿಲ್ಲಾ ಆಡಳಿತ ವರ್ಗದಲ್ಲಿ ಬಹುಶಃ ಈ ಬಾರಿ ಒಂದು ಶಿಸ್ತುಬದ್ಧವಾದಂಥ ರೀತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಒಂದು ಉತ್ತಮವಾದ ರೀತಿಯ ದರ್ಶನ ದೊರಕುತ್ತಕ್ಕಂಥದ್ದಷ್ಟೇ ಅಲ್ಲ, ಕೆಲವು ಮೂಲಭೂತ ಸೌಕರ್ಯಗಳನ್ನು ಅವರೆಲ್ಲರಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ಜಿಲ್ಲಾಡಳಿತ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸಹೋದರಿ ಲತಾ ಕುಮಾರಿಯವರ ಒಂದು ಮುಖಂಡತ್ವದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿದೆ. ಇವತ್ತಿನ ಈ ಒಂದು 13 ದಿನಗಳ ಎಸ್ಪಿ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ಎಲ್ಲ ಅಧಿಕಾರಿಗಳು, ಅದ್ರ ಜೊತೆ ಒಟ್ಟಾರೆ ಆಡಳಿತ ವರ್ಗ ತುಂಬಾ ಉತ್ತಮವಾದ ರೀತಿಯಲ್ಲಿ ಭಕ್ತರಿಗೆ ಒಂದು ಯಾವುದೇ ರೀತಿಯ ಅಸಹನೆಗೆ ಅವಕಾಶ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಏನು ಒಂದು ತಾಯಿಯ ದರ್ಶನಕ್ಕೆ ಅವಕಾಶಗಳನ್ನು ಈ ಬಾರಿ ಶಿಸ್ತುಬದ್ಧವಾಗಿ ಕಲ್ಪಿಸಿದ್ದೇವೆ. ಆಡಳಿತ ವರ್ಗಕ್ಕೂ ನಾನು ನನ್ನ ವೈಯಕ್ತಿಕವಾಗಿ ನಾಡಿನ ಜನತೆ ಭಕ್ತರ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ನಾಡಿನ ಸರ್ಕಾರದ ಪ್ರಮುಖ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಹಲವಾರು ಮಂತ್ರಿಗಳು ಈ ಒಂದು ತಾಯಿಯ ದರ್ಶನವನ್ನು ಪಡೆದು ಇಲ್ಲಿ ತಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಹಲವಾರು ರೀತಿಯಲ್ಲಿ ನಾಡಿನ ಜನತೆಯ ಪರವಾಗಿ ಮಾತನಾಡಿರ್ತಕ್ಕಂಥದ್ದು ಅವರಿಗೂ ಅಭಿನಂದಿಸ್ತೀನಿ. ಆದರೆ ಆ ಮಾತಿನಲ್ಲಿ ಇರ್ತಕ್ಕಂಥ ಒಂದು ಬದ್ಧತೆಗಳು ಕೃತಿಯಲ್ಲಿ ಪ್ರಾಮಾಣಿಕವಾಗಿ ಆಡಳಿತವನ್ನು ನಡೆಸ್ತಕ್ಕಂಥ ಎಲ್ಲರಿಗೂ ನಾವು ಮನವಿ ಮಾಡತಕ್ಕಂಥದ್ದು ತಾಯಿಯ ಒಂದು ಆಶೀರ್ವಾದ. ಅವರೆಲ್ಲರಿಗೂ ಒಂದು ಸದ್ಬುದ್ಧಿಯನ್ನು ಆಡಳಿತ ನಡೆಸ್ತಕ್ಕಂಥವ್ರು ಜನತೆಯ ಸಮಸ್ಯೆಗಳಿಗೆ ಪ್ರಾಮಾಣಿಕವಾದಂಥ ಪರಿಹಾರಗಳು. ವಿಶೇಷವಾಗಿ ನಮ್ಮ ರೈತರು ಈ ವರ್ಷ ಮಳೆ ಸುಭಿಕ್ಷವಾಗಿ ಮಳೆ ಸಾಕಪ್ಪ ಅಂತಕ್ಕಂಥ ರೀತಿಯ ಒಂದು ಮಳೆ ಆಗಿದ್ರು. ಎಲ್ಲ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಗೂ ನಮ್ಮ ಚಿಕ್ಕಮಗಳೂರು ಭಾಗದಲ್ಲೂ ಸಹ ತುಂಬ ನಮ್ಮ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದು ಕೇವಲ ಘೋಷಣೆ ಆಗಬಾರದು. ನಮ್ಮ ರೈತರು ನಾನು ತಾಯಿಗೆ ಬೇಡ್ಕೊಳ್ತಕ್ಕಂಥದ್ದು, ಸಿದ್ದೇಶ್ವರನಿಗೆ ಬೇಡ್ಕೊಳ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲೂ ಆ ಕುಟುಂಬಗಳು ಈ ಒಂದು ಮಳೆಯ ಅನಾಹುತಗಳಲ್ಲಿ ಬೆಳೆಯ ನಷ್ಟಕ್ಕೊಳಗಾಗಿ
ಹಿಂದೆ ನಾವೇನು ಹಲವಾರು ರೀತಿಯ ಆತ್ಮಹತ್ಯೆಗಳನ್ನು ಕಾಣ್ತಾ ಇದ್ವೋ ಅದಾಗಬಾರದು. ಆ ತಾಯಿಯ ಒಂದು ಸಂಪೂರ್ಣ ಆಶೀರ್ವಾದ, ಒಂದು ಶಕ್ತಿ ನಮ್ಮ ರೈತ ಬಂಧುಗಳನ್ನು ದೊರಕಲಿ, ಸರ್ಕಾರ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತಕ್ಕಂಥ ತಾಯಿ ಎಲ್ಲರಿಗೂ ಸಮೃದ್ಧಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮ್ಮೆಲ್ಲರೂ ಉಳಿಸಿ ನಾನು ಬಯಸ್ತೀನಿ.